ಹೆಲೋ ಸ್ಟೂಡೆಂಟ್ಸ್, ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್. ಈ ವಿಡಿಯೋ ಯಾವ ಟೈಮ್ದಾಗ ನೋಡಾತಿರ್ ಗೊತ್ತಿಲ್ಲ, ಸೊ ಅದಕ್ಕೆ ಎಲ್ಲಾನು ಹೇಳಿದೆ. ಸೊ ಆಫ್ಟರ್ ಲಾಂಗ್ ಟೈಮ್ ಅಗೇನ್ ವಿ ಆರ್ ಬ್ಯಾಕ್ ಆನ್ ದ ಆನ್ಲೈನ್ ಕ್ಲಾಸಸ್. ಸೊ ಇವತ್ತು ನಾವು ಈ ವಿಡಿಯೋ ಒಳಗೆ ಏನು ಮಾಡೋಣಪ್ಪ ಅಂದ್ರೆ ಫುಲ್ ಫಂಡಮೆಂಟಲ್ ಥಿಂಗ್ಸ್ ಡಿಸ್ಕಸ್ ಮಾಡೋಣ. ದಟ್ ಇಸ್ ಫ್ರಮ್ ಝೀರೋ ಟು ಹೀರೋ ಆಗೋಣ. ಐ ಮೀನ್ ಎಲ್ಲ ಕಾನ್ಸೆಪ್ಟ್ಸ್ ಕವರ್ ಮಾಡೋಣ. ಬಟ್ ಇವತ್ತಿನ ವಿಡಿಯೋ ಒಳಗೆ ಏನು ಡಿಸ್ಕಷನ್ ಮಾಡತ್ತೀನಪ್ಪ ಅಂದ್ರೆ ಗ್ರೀಕ್ ಆಲ್ಫಾಬೆಟ್ಸ್. ಸೊ ಇಷ್ಟು ದಿವಸ ನೀವು ಇಂಗ್ಲೀಷ್, ಕನ್ನಡ, ಹಿಂದಿ ಇವೆಲ್ಲ ಆಲ್ಫಾಬೆಟ್ಸ್ ಕಲ್ತಿರ್ತೀರಿ ಗ್ರಾಮರ್ ಸೆಕ್ಷನ್ಸ್ ಒಳಗೆ. ಸೊ ಫಾರ್ ದ ಫಸ್ಟ್ ಟೈಮ್ ಗ್ರೀಕ್ ಆಲ್ಫಾಬೆಟ್ಸ್ ಕಲಿಯೋಣಂತ. ಈಗ ನಿಮ್ಗೊಂದು ಕ್ವಶನ್ ಬರುತ್ತೆ, ಗ್ರೀಕ್ ಆಲ್ಫಾಬೆಟ್ಸ್ ಯಾಕೆ ಕಲಿಬೇಕಂತ ಹೇಳಿ, ರೈಟ್? ಬಂದಿರ್ತೈತಿ. ಸೊ ಯಾಕೆ ಕಲಿಬೇಕಪ್ಪ ಅಂದ್ರೆ ಫಿಸಿಕ್ಸ್ ಒಳಗೆ ಯಾವ್ದಾರ ಕ್ವಾಂಟಿಟೀಸ್ ತಗೋರಿ ನೀವು ಎಲ್ಲಾನು ರಿಪ್ರೆಸೆಂಟ್ ಮಾಡ್ಬೇಕು, ರೈಟ್? ಸೊ ರಿಪ್ರೆಸೆಂಟೇಷನ್ ಮಾಡ್ಬೇಕಂದ್ರೆ ನಾವು ಏನ್ ಮಾಡ್ತೀವಿ, ಗ್ರೀಕ್ ಆಲ್ಫಾಬೆಟ್ಸ್ ನ ಯೂಸ್ ಮಾಡ್ತೀವಿ. ಸೊ ಯಾವ ಲೆಟರ್ಗೆ ಏನಂತಾರ ಅಥವಾ ಎಲ್ಲಿ ಯೂಸ್ ಮಾಡ್ತಾರ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಬೇಸಿಕ್ ನಾಲೆಜ್ ಇರಬೇಕು. ಸೊ ಇವತ್ತಿನ ವಿಡಿಯೋ ಒಳಗ ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಆರ್ ಯು ರೆಡಿ? ಎಸ್. ಸೊ ಗ್ರೀಕ್ ಅಲ್ಫಾಬೆಟ್ಸ್ ಒಂದು ನೋಟ್ಸ್ ತಗೋರಿ, ನೋಟ್ಸ್ ಮಾಡ್ರಿ. ಸೊ ಫಸ್ಟ್ ಕರೆಕ್ಟ್ ಆಗಿ ಕೇಳಿದ್ದಾನ, ದೆನ್ ನೋಟ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ರಿ. ಸೊ ನಡಕ್ ಅಲ್ಲಿ ಪಾಸ್ ಮಾಡ್ರಿ ಆಫ್ಟರ್ ರೈಟಿಂಗ್ ಸಮ್ ಆಫ್ ದ ಅಲ್ಫಾಬೆಟ್ಸ್, ದೆನ್ ಯು ಕ್ಯಾನ್ ಕಾಪಿ ಡೌನ್. ಇದಕ್ಕೆ ಏನಂತಾರೆ ಗೆಸ್ ಮಾಡ್ರಿ. ಮೋಸ್ಟ್ ಫ್ಯಾಮಿಲಿಯರ್ ಐತಿ, ರೈಟ್? ಅಲ್ಫಾ ಅಂತ, ರೈಟ್? ಮತ್ ಶಿಲ್ಪಾ ಅಂದಿದ್ದೀರಿ, ದಿಸ್ ಇಸ್ ಅಲ್ಫಾ. ವೆರಿ ಗುಡ್. ನೆಕ್ಸ್ಟ್ ಇದಕ್ಕೆ ಏನಂತ ಕರೀತಾರ? ಬೀಟಾ. ವೆರಿ ಗುಡ್. ಮತ್ತ ಬೀಟಾ ಅಂತ ಓದಾಕ ಹೋಗ್ಬೇಡ್ರಿ, ಇಟ್ಸ್ ಬೀಟಾ. ವಾಟ್ ಇಸ್ ದಿಸ್? ವೆರಿ ಗುಡ್, ದಿಸ್ ಇಸ್ ಗಾಮಾ. ಮತ್ ಮಾಮಾ ಅನ್ನಕ್ ಹೋಗ್ಬೇಡ್ರಿ, ದಿಸ್ ಇಸ್ ಗಾಮಾ. ನೆಕ್ಸ್ಟ್ ವಾಟ್ ಇಸ್ ದಿಸ್? ಡೆಲ್ಟಾ. ವೆರಿ ಗುಡ್. ನೆಕ್ಸ್ಟ್ ಯಾವ್ದು ಬರ್ಬೋದು? ಥಿಂಕ್ ಮಾಡ್ರಿ. ಏನ್ ತರ ಇದಕ್ಕ? ಇ ಅಂತ ಕರೀತಾರ? ನೋ, ದಿಸ್ ಇಸ್ ಎಪ್ಸಿಲಾನ್. ಏನಂತಾರ ಅದಕ್ಕ? ಎಪ್ಸಿಲಾನ್. ನೆಕ್ಸ್ಟ್ ಇದಕ್ಕೇನಂತ ಕರೀತಾರ? ಸರ್ ಏನ ಗೀಚಾಡ್ದಂಗ್ ಮಾಡಿದ್ರಲ್ಲ ಅಂತಿದ್ನ, ಗೀಚ್ ಪಾಸ್ ಅಂತಾರನ? ನೋ, ಇದಕ್ಕೇನಂತಾರ ಅಂದ್ರ ಝೆಟಾ ಅಂತ ಹೇಳಿ ಕರೀತಾರ. ಏನಂತಾರ? ಝೆಟಾ. ಸೊ ಒನ್ಸ್ ಐ ವಿಲ್ ರಿಪೀಟ್: ಅಲ್ಫಾ, ಬೀಟಾ, ಗಾಮಾ, ಡೆಲ್ಟಾ, ಎಪ್ಸಿಲಾನ್, ಝೆಟಾ. ವೆರಿ ಗುಡ್. ಓಕೆ, ನೆಕ್ಸ್ಟ್ ಯಾವ್ದು ಬರುತ್ತ? ಏನಂತ ಕರೀತಾರ ಇದಕ್ಕ? ಏನಂತ ಕರೀತಾರ? ನೋ, ಇದಕ್ಕೆ ಏನಂತಾರ ಅಂದ್ರ ಈಟಾ ಅಂತ ಹೇಳಿ ಕರೀತಾರ. ಏನಂತಾರ? ಈಟಾ. ಮತ್ ಈಟಾ ಅಂತ ಓದ್ಬೇಡ್ರಿ, ಇಟ್ ಇಸ್ ಈಟಾ. ನೆಕ್ಸ್ಟ್ ಯಾವ್ದು ಬರುತ್ತ? ಮೋಸ್ಟ್ ಫ್ಯಾಮಿಲಿಯರ್, ಮ್ಯಾಥ್ಸ್ ಒಳಗೆ, ಜಾಮೆಟ್ರಿ ಒಳಗೆ ಯೂಸ್ ಮಾಡ್ತಿರ್ತೀರಿ, ಆಂಗಲ್ಸ್ ಮೆಜರ್ ಮಾಡಕ್. ವೆರಿ ಗುಡ್. ಏನಂತಾರೆ ಇದಕ್ಕ? ಥೀಟಾ ಅಂತ ಹೇಳಿ ಕರೀತಾರ. ನೆಕ್ಸ್ಟ್ ಇದಕ್ಕೇನಂತ ಕರೀತಾರ? ಇದಕ್ಕೇನಂತಾರಪ್ಪ ಅಂದ್ರ ಅಯೋಟಾ. ಏನಂತಾರ? ಅಯೋಟಾ. ನೆಕ್ಸ್ಟ್ ಇದಕ್ಕೇನಂತಾರ? ಓಕೆ ಅಂತಾರ? ಏನಂತಾರ? ಕಪ್ಪ. ವಾಟ್ ಇಸ್ ದಿಸ್? ಕಪ್ಪ. ಮತ್ ಪಪ್ಪ ಅಂದಿರಿ, ಇಟ್ಸ್ ಕಪ್ಪ. ನೆಕ್ಸ್ಟ್ ಗೆಸ್ ಮಾಡಿ, ಇದಕ್ಕೇನಂತಾರ? ಮೋಸ್ಟ್ ಫ್ಯಾಮಿಲಿಯರ್ ಉಲ್ಟಾವಾಯ್. ಉಲ್ಟಾವಾಯ್ ಅನ್ನೋದು ಲ್ಯಾಂಬ್ಡಾ ಅಂತಾರ. ಏನಂತಾರ? ಲ್ಯಾಂಬ್ಡಾ. ನೆಕ್ಸ್ಟ್ ಯಾವ್ದು ಬರ್ಬೋದು? ಗೆಸ್ ಮಾಡಿ, ಇದಕ್ಕೆ ಏನ್ಬೋದು? ಐ ಥಿಂಕ್ ಇದನ್ನ ಯೂಸ್ ಮಾಡಿರ್ತೀರಿ. ಇದಕ್ಕೇನಂತಾರ ಅಂದ್ರ ನ್ಯೂ ಅಂತ ಹೇಳಿ ಕರೀತಾರ. ಏನಂತಾರ? ನ್ಯೂ. ಓಕೆ, ಇನ್ನೊಂದು ಲೈನ್ ಮಾಡೋಣ ಇಲ್ಲಿ. ಇದಕ್ಕೇನಂತಾರ? ಸೊಟ್ಟವಿ. ಸೊಟ್ಟವಿ ಎಲ್ಲದ? ಇದಕ್ಕೇನಂತಾರ? ನ್ಯೂ ಅಂತ ಹೇಳಿ ಕರೀತಾರ. ಏನಂತಾರ? ನ್ಯೂ. ಹಾ, ನೆಕ್ಸ್ಟ್ ಮತ್ತೇನ್ ಬರುತ್ತೆ? ನೆಕ್ಸ್ಟ್ ಓಕೆ, ವಾಟ್ ಇಸ್ ದಿಸ್? ಐ ಥಿಂಕ್ ಹೊಸದಿರ್ಬೋದು ನಿಮ್ಗೆ. ದಿಸ್ ಇಸ್ ಝೈ. ಏನಂತಾರ ಅದಕ್ಕ? ಝೈ ಅಂತ ಹೇಳಿ ಕರೀತಾರ. ವಾಟ್ ಇಸ್ ದಿಸ್? ಓ. ಓ ಅಲ್ಲದು ಏನಿದ? ಒಮಿಕ್ರಾನ್. ಏನದ? ಒಮಿಕ್ರಾನ್ ಅಂತ ಹೇಳಿ ಕರೀತಾರ. ಮೋಸ್ಟ್ ಫ್ಯಾಮಿಲಿಯರ್, ಬಹಳ ಸಲ ನೀವು ಮ್ಯಾಥ್ಸ್ ಒಳಗ, ಎಸ್ಪೆಷಲಿ ಏರಿಯಾಸ್ ಒಳಗ, ವಾಲ್ಯೂಮ್ಸ್ ಒಳಗೆಲ್ಲ ಯೂಸ್ ಮಾಡಿರ್ತೀವಿ. ಏನಂತ ಕರೀತಾರ ಅದಕ್ಕ? ಪೈ. ವೆರಿ ಗುಡ್.
ನೆಕ್ಸ್ಟ್ ವಾಟ್ ಇಸ್ ದಿಸ್? ಪಿ ಗತೆ ಐತಿ ಬಟ್ ಪಿ ಅಲ್ಲ ಅದು. ಇದಕ್ಕೇನಂತಾರ ಅಂದ್ರ ರೋ ಅಂತಾರ. ಏನಂತಾರ? ರೋ. ಮತ್ತ ಬ್ರೋ ಅಂದಿದ್ದೀರಿ ನೀವು, ರೋ ಅದ. ವಾಟ್ ಇಸ್ ದಿಸ್? ಮಲ್ಕೊಂಡಿರೋ ಪಿ ಅನ? ಅಲ್ಲ. ಏನದ? ಸಿಗ್ಮಾ. ಏನಂತ ಕರೀತಾರ? ಸಿಗ್ಮಾ. ಮತ್ತು ಸಿಮ್ಮಾ ಅಂದಿರಿ. ಸೊ ಒನ್ಸ್ ಇದನ್ನೆಲ್ಲ ಓದ್ತೀನಿ, ಇನ್ನೊಂದು ಸ್ವಲ್ಪ ಲೆಟರ್ಸ್ ಅದಾವ, ಅದು ಮುಗಿಸ್ಬಿಡೋಣ. ಅಲ್ಫಾ, ಬೀಟಾ, ಗಾಮಾ, ಡೆಲ್ಟಾ, ಎಪ್ಸಿಲಾನ್, ಝೆಟಾ, ಇಟಾ, ಥೀಟಾ, ಅಯೋಟಾ, ಕಪ್ಪಾ, ಲ್ಯಾಂಬ್ಡಾ, ಮ್ಯೂ, ನ್ಯೂ, ಝೈ, ಒಮಿಕ್ರಾನ್, ಪೈ, ರೋ, ಸಿಗ್ಮಾ. ಸೊ ಪಾಸ್ ಮಾಡಿ ಇನ್ನಷ್ಟು ಬರ್ಕೋರಿ ಒಂದ್ ಕಡೆ. ಸೊ ಇನ್ನೊಂದ್ ಸ್ವಲ್ಪ ಲೆಟರ್ಸ್ ಅದಾವ, ಅದನ್ನ ಡಿಸ್ಕಷನ್ ಮಾಡೋಣಂತ. ಸೊ ಇದನ್ನ ಫಸ್ಟ್ ಕಾಲಮ್ ರನ್ ಮಾಡ್ತೀನಿ ನಾನು. ಅಟ್ಲೀಸ್ಟ್ ಒಂದು ಸ್ಕ್ರೀನ್ ಶಾಟ್ ಅಲ್ಲಿ ತಕೋಬಹುದು ನೀವು. ಓಕೆ, ಸೊ ಸಿಗ್ಮಾ ಮಟ್ಟ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಇದಕ್ಕೇನಂತ ಕರೀತಾರ? ಇದಕ್ಕೇನಂತಾರಂದ್ರ ಟೌ ಅಂತ ಹೇಳಿ ಕರೀತಾರ. ಏನಂತಾರ? ಟೌ. ಮತ್ ಬೌ ಅಂದಿರಿ, ಟೌ ಅದ. ವಾಟ್ ಇಸ್ ದಿಸ್? ಇದಕ್ಕೇನ್ ಕರೀತಾರಂದ್ರ ಉಪ್ಸಿಲಾನ್ ಅಂತ ಹೇಳಿ ಕರೀತಾರ. ಏನಂತಾರ? ಉಪ್ಸಿಲಾನ್. ಮತ್ ಉಪ್ಪಿಟ್ಟು ಅಂದಿರಿ, ಉಪ್ಸಿಲಾನ್ ಅದ. ನೆಕ್ಸ್ಟ್ ವಾಟ್ ಇಸ್ ದಿಸ್? ಇದಕ್ಕೇನಂತಾರಂದ್ರ ಫೈ. ಮತ್ ಫಿ ಅಂತ ಓದ್ಬೇಡ್ರಿ, ಫೈ. ನೆಕ್ಸ್ಟ್ ವಾಟ್ ಇಸ್ ದಿಸ್? ಇದಕ್ಕೇನಂತ ಕರೀತಾರ ಅಂದ್ರ ಖೈ. ಏನಂತಾರ? ಖೈ. ಮತ್ತ ಚಿ, ಚೈ ಅಂತ ಓದಾಕ್ ಹೋಗ್ಬೇಡ್ರಿ, ಇಟ್ ಇಸ್ ಖೈ. ನೆಕ್ಸ್ಟ್ ವಾಟ್ ಇಸ್ ದಿಸ್? ತ್ರಿಶೂಲ. ತ್ರಿಶೂಲ ಅಲ್ಲದ. ಇದಕ್ಕೇನಂತಾರ ಅಂದ್ರ ಸಾಯ್ ಅಂತಾರ. ಏನಂತಾರ? ಸಾಯ್. ಅಂಡ್ ದ ಲಾಸ್ಟ್ ಒನ್, ಇದಕ್ಕೇನಂತಾರ? ಒಮೆಗಾ ಅಂತ ಹೇಳಿ ಕರೀತಾರ. ಮತ್ ಓಮೆಗಾ ಅಲ್ಲ, ಒಮೆಗಾ. ಸೊ ಇವಿಷ್ಟು ಏನಪ್ಪಾ ಅಂತಂದ್ರ ಗ್ರೀಕ್ ಆಲ್ಫಾಬೆಟ್ಸ್. ಇದ್ರ ಬಗ್ಗೆ ಎಲ್ಲಾದ್ರಾಗೂ ನಿಮ್ಗೆ ನಾಲೆಜ್ ಇರ್ಬೇಕು. ಸೊ ಬೇಸಿಕಲಿ ಅಲ್ಫಾ, ಬೀಟಾ, ಗಾಮಾ ಅವೆಲ್ಲ ಯೂಸ್ ಮಾಡ್ತಾರಪ್ಪ ಅಂದ್ರ ರೇಡಿಯೋ ಆಕ್ಟಿವಿಟಿ, ರೇಡಿಯೇಷನ್ಸ್ ಅಂತ ಬರ್ತಾವ, ರೇಡಿಯೋ ಆಕ್ಟಿವಿಟಿ ಕಾನ್ಸೆಪ್ಟ್ ಬರತ್ತ, ಅಲ್ಲಿ ಅವ್ನ ಯೂಸ್ ಮಾಡ್ತೀರಿ. ಸೊ ಡೆಲ್ಟಾ ಯೂಶ್ವಲಿ ನೀವು ಡಿಫ್ರೆನ್ಸಸ್ ಹೇಳ್ಬೇಕಾದ್ರೆ ಮ್ಯಾಥ್ಸ್ ಒಳಗಾಯ್ತು, ಫಿಸಿಕ್ಸ್ ಆಯ್ತು, ಮೋಸ್ಟ್ ಆಫ್ ದ ಟೈಮ್ಸ್ ಯೂಸ್ ಮಾಡ್ತಾ ಇರ್ತೀವಿ. ಅಂಡ್ ಎಪ್ಸಿಲಾನ್ ಸೆಕೆಂಡ್ ಇಯರ್ ಒಳಗ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಸಮ್ ಫೀಲ್ಡ್ಸ್ ಅಂತ ಒಂದು ಚಾಪ್ಟರ್ ಬರತ್ತ, ಅಲ್ಲಿ ಏನ್ ಮಾಡ್ತೀರಿ ಅದನ್ನ ಯೂಸ್ ಮಾಡ್ತೀರಿ. ಅಂಡ್ ಇದು ಈಟಾ ಎಫಿಷಿಯನ್ಸಿ ಹೇಳ್ಬೇಕಾದ್ರೆ ಥರ್ಮೋಡೈನಮಿಕ್ಸ್ ಚಾಪ್ಟರ್ ಬರುತ್ತೆ, ಅಲ್ಲಿ ಇದನ್ನ ಯೂಸ್ ಮಾಡ್ತೀರಿ. ಥೀಟಾನ ಆಂಗಲ್ಸ್ ಮೆಜರ್ ಮಾಡಕ್ ಯೂಸ್ ಮಾಡ್ತೀರಿ. ಇದು ಬೇಸಿಕಲಿ ಅಯೋಟ ಅಂದ್ರ ಕಾಂಪ್ಲೆಕ್ಸ್ ನಂಬರ್ಸ್, ಅಲ್ಲಿ ಯೂಸ್ ಮಾಡ್ತೀರಿ. ಕಪ್ಪ ಥರ್ಮಲ್ ಕಂಡಕ್ಟಿವಿಟಿಗೆ ಯೂಸ್ ಮಾಡ್ತೀರಿ. ಲ್ಯಾಂಬ್ಡಾ ವೇವ್ ಲೆಂತ್ ಆಫ್ ಲೈಟ್, ರೈಟ್. ಅಂಡ್ ಮ್ಯೂ ಆಕ್ಚುಲಿ ಇದು ಪ್ರಿಫಿಕ್ಸಸ್ ದಾಗ ಯೂಸ್ ಮಾಡ್ತೀವಿ, 10⁻⁻⁶ ಅಂತ ಬರುತ್ತೆ. ನೆಕ್ಸ್ಟ್ ವಿಡಿಯೋದಾಗ ಕಲಿತೀವಿ ಅದ್ರ ಬಗ್ಗೆ ನಾವು ಪ್ರಿಫಿಕ್ಸಸ್, ಅಲ್ಲಿ ಅದನ್ನ ಯೂಸ್ ಮಾಡ್ತೀವಿ. ಫ್ರೀಕ್ವೆನ್ಸಿ ಆಫ್ ಲೈಟಿಗೆ ಯೂಸ್ ಮಾಡ್ತೀವಿ ನ್ಯೂ. ಅಂಡ್ ಪೈ ಯೂಸ್ ಮಾಡ್ತೀರಿ, ಕಾನ್ಸ್ಟೆಂಟ್. ರೋನ್ ಎಲ್ಲಿ ಯೂಸ್ ಮಾಡ್ತೀರಪ್ಪ ಅಂದ್ರ 10th ಕ್ಲಾಸ್ ಒಳಗೆ ನೆನ್ಪು ಮಾಡ್ಕೋರಿ, ರೆಸಿಸ್ಟಿವಿಟಿ ಅಂತ ಒಂದು ಕಾನ್ಸೆಪ್ಟ್ ಕಲ್ತಿದ್ರಿ, ಅಲ್ಲಿ ಯೂಸ್ ಮಾಡ್ತೀವಿ. ಅಂಡ್ ಸಿಗ್ಮಾ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ. ಟೌ, ಸೊ ಈ ಸಲ ಫಸ್ಟ್ ಇಯರ್ದಾಗ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಒಂದೊಂದು ಚಾಪ್ಟರ್ ಐತಿ, ಅಲ್ಲಿ ಏನ್ ಮಾಡ್ತೀರಿ ಟೌ ಯೂಸ್ ಮಾಡ್ತೀರಿ, ದಟ್ ಈಸ್ ಟಾರ್ಕ್. ಅಂಡ್ ಫೈ ಹೈಯರ್ ಫಿಸಿಕ್ಸ್ ದಾಗ ಯೂಸ್ ಮಾಡ್ತೀರಿ. ಅಂಡ್ ಒಮೆಗಾ ಯೂಸ್ ಮಾಡ್ತೀರಿ, ಆಂಗ್ಯುಲರ್ ಫ್ರೀಕ್ವೆನ್ಸಿ, ಆಂಗ್ಯುಲರ್ ವೆಲಾಸಿಟಿ ಇವೆಲ್ಲ ಯೂಸ್ ಮಾಡ್ತೀರಿ. ಅಂಡ್ ಮೋಸ್ಟ್ ಆಫ್ ದ ಅಲ್ಫಾಬೆಟ್ಸ್ ಏನ್ ಮಾಡ್ತೀರಿ ಅಂದ್ರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ದಾಗ ಯೂಸ್ ಮಾಡ್ತೀರಿ. ಸೊ ಹೋಪ್ ಸೊ ನಿಮ್ಗೆ ಇದು ವಿಡಿಯೋ ಇಷ್ಟ ಆಗಿದ್ರ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ನಿಮ್ ಫ್ರೆಂಡ್ಸಿಗೆ ಎಲ್ಲಾನು ಶೇರ್ ಮಾಡ್ರಿ. ಅಂಡ್ ನೆಕ್ಸ್ಟ್ ಪಾರ್ಟ್ ಒಳಗೆ ನಾವ್ ಏನ್ ಮಾಡೋಣಪ್ಪ ಅಂದ್ರ ಪ್ರಿಫಿಕ್ಸಸ್, ಅದು ಬಹಳ ಇಂಪಾರ್ಟೆಂಟ್ ಐತಿ, ನಿಮ್ ಕ್ಯಾಲ್ಕುಲೇಷನ್ಸ್ ಒಳಗೆ ಎಲ್ಲಾನು ಯೂಸ್ ಮಾಡ್ತೀರಿ. ಸೊ ನೆಕ್ಸ್ಟ್ ವಿಡಿಯೋ ಒಳಗ ಪ್ರಿಫಿಕ್ಸಸ್ ಬಗ್ಗೆ ಕಲಿಯೋಣ. ಸೊ ಅಲ್ಲಿ ಮಟ್ಟ ಮಸ್ತ್ ಓದ್ರಿ, ಮಸ್ತ್ ಊಟ ಮಾಡ್ರಿ, ಮಸ್ತ್ ನಿದ್ದೆ ಮಾಡ್ರಿ. ಥ್ಯಾಂಕ್ ಯು.